ಹಲೋ ರೆನಾಲ್ಸ್ ಫ್ಯಾಮಿಲಿ, ನೀವೆಲ್ಲ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಮತ್ತೊಂದು ಗ್ಯಾಜೆಟ್ ಸ್ಟ್ರೈಟ್ ವ್ಲಾಗ್ಸಿನ ಸಂಡೇ ಬಜಾರ್ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಇದೇ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದರೆ ಸಂಡೇ ಬಜಾರಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಗ್ಯಾಜೆಟ್ಸ್ನ ನಾನು ತೋರಿಸ್ತಾ ಇರ್ತೀನಿ. ಸೊ ಈ ಥರ ಕಾಂಟೆಂಟ್ ನಿಮ್ಗೆ ಇಷ್ಟ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ ಎಲ್ಲ ನಿಮ್ಮ ಹತ್ರ ಬಂದು ತಲುಪಿಸ್ತಾ ಇರ್ತೀನಿ. ಈ ವಾರ ನಾನು 1000 ರೂಪೀಸ್ ಚಾಲೆಂಜ್ನ ಮಾಡ್ತಾಯಿದ್ದೀನಿ. ಸೊ 1000 ರೂಪೀಸಲ್ಲಿ ವರ್ತಾಗಿರೋ ಗ್ಯಾಜೆಟ್ಸ್ ಯಾವ್ದು ಅಂತ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಸಂಡೇ ಬಜಾರ್ ಒಳಗೆ ಹೋಗೋಣ. ಸೊ ನಮ್ಮ 1000 ರೂಪೀಸ್ ಚಾಲೆಂಜ್ ಅಲ್ಲಿ ಮೊದಲು ನೀವು ನೋಡ್ತಾ ಇರೋದು ಆಟಮ್ ಬಾಗ್ದು ರಿಮೋಟು. ಇದು ಎಕ್ಸಾಕ್ಟ್ಲಿ 1000 ರೂಪೀಸ್ ಅಲ್ಲ, 1000 ರೂಪೀಸ್ ಒಳಗೇನೆ, ಒಂದು 500 ಒಳಗೇನೆ ಇದೆ ಆಕ್ಚುಲಿ. ಸೊ ನೀವು ಮುಂದೆ ನೋಡೋ ಎಲ್ಲಾ ಗ್ಯಾಜೆಟ್ಸ್ ಅಷ್ಟೇ 1000 ರೂಪೀಸ್ ಒಳಗೆ ಇರುತ್ತೆ. ಈ ಒಂದು ರಿಮೋಟ್ ನಿಮ್ಗೆ ಆಟಮ್ ಬಾಗ್ದು ಬ್ರಷ್ಲೆಸ್ ಫ್ಯಾನ್ಸ್ ಯಾವ್ದಾದ್ರು ಬರುತ್ತೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಸೊ ಇದೊಂದು ವರ್ತ್ ಆಗಿರೋ ಐಟಮ್ ಕಣ್ರಿ. ನೆಕ್ಸ್ಟ್ ನೀವು ನೋಡ್ತಾ ಇರೋದು MIದು CCTV ಕ್ಯಾಮ್ರಾ. ಇದು ಆಕ್ಚುಲಿ 1100 ರೂಪೀಸ್, ಬಜೆಟ್ಗಿಂತ ಒಂದು 100 ರೂಪೀಸ್ ಜಾಸ್ತಿ ಅಷ್ಟೇ. ಅಂಡ್ MI ಕ್ಯಾಮ್ರಾ ವರ್ತ್ ಇರೋದೆ, ಯಾಕಂದ್ರೆ ಇದು 3500 ಇದೆ ಆನ್ಲೈನ್ ಪ್ರೈಸು. ಈ ಒಂದು ಕ್ಯಾಮ್ರಾ ಪರ್ಫೆಕ್ಟ್ ಆಗಿ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳಿದ್ರು. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಈ ಒಂದು ಮೋಟರೋಲಾ ಅದು ಡಿವೈಸ್. ಫಸ್ಟ್ ನನಗೂ ಅರ್ಥ ಆಗಿಲ್ಲ ಇದು ಏನಂತ, ಆಮೇಲೆ ಇದ್ರ ಜೊತೆ ಒಂದು ಕ್ಯಾಮ್ರಾ ಕೂಡ ಇತ್ತು ಗುರು, ಅದನ್ನ ಕವರ್ ಮಾಡಕ್ ಆಗಿಲ್ಲ ಆಕ್ಚುಲಿ. ಸೊ ಆ ಒಂದು ಕ್ಯಾಮ್ರಾ ನೋಡಿದ್ಮೇಲೆ ಗೊತ್ತಾಯ್ತು ಇದು ಒಂದು ಬೇಬಿ ಮಾನಿಟರ್ ಅಂತ. ಇದ್ರದ್ದು ಪ್ರೈಸ್ ಕೂಡ 800 ರೂಪಾಯಿ ಅಂತ ಹೇಳಿದ್ರು ವಿತ್ ಕ್ಯಾಮ್ರಾ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ, ಈ ಒಂದು ಪ್ರೈಸ್ಗೆ ಈ ಒಂದು ಕ್ಯಾಮ್ರಾ ಮತ್ತೆ ಬೇಬಿ ಮಾನಿಟರ್ ವರ್ತ. ನೆಕ್ಸ್ಟ್ ನೀವು ಒಂದು ಫಿಲಿಪ್ಸ್ದು MP3 ಪ್ಲೇಯರ್ ನ ನೋಡ್ತಾ ಇದ್ದೀರಾ. ಇದು ವಿತ್ ಡಿಸ್ಪ್ಲೇ ಬರುತ್ತೆ. ಫಿಲಿಪ್ಸ್ MP3 ಪ್ಲೇಯರ್ಸ್ ಅಲ್ಲಿ ಗೋಗೇರ್ ಅಂತ ಒಂದು ಸೀರೀಸ್ ಇದೆ, ಅದರಲ್ಲಿ ಹಲವಾರು ಮಾಡೆಲ್ಸ್ ಇದೆ. ಅದರಲ್ಲಿ ಟೈನಿ ಪುಟಾನಿ ಮಾಡೆಲ್ ಇದು. ಇದ್ರದ್ದು ಪ್ರೈಸ್ ಕೂಡ ಅಷ್ಟೇ 1000 ರೂಪಾಯಿ ಒಳಗೇನೆ, ಒಂದು 500 ರೂಪಾಯಿನ ಹೇಳಿದ್ರು ಅನ್ಸುತ್ತೆ. ಅದಾದ್ಮೇಲೆ ನೀವೇನ್ ನೋಡ್ತಾ ಇದ್ದೀರಾ, ಇದು ಒಂದ್ ರೀತಿಯಾದ ರೈಟಿಂಗ್ ಟ್ಯಾಬ್ಲೆಟ್ ಕಣ್ರಿ. ಆಕ್ಚುಲಿ ತುಂಬಾ ದೊಡ್ಡ ಸೈಜ್, ಇದು XL ಅನ್ಸುತ್ತೆ. ಇದನ್ನ ನೋಡಿದ್ರೆ ಸ್ವಲ್ಪ ಯೂಸ್ ಮಾಡಿರೋ ತರ ಕಾಣಿಸ್ತಾ ಇದೆ. ಇದ್ರದ್ದು ಪ್ರೈಸ್ ಕೂಡ ಅಷ್ಟೇ ಒಂದು 600-700 ರೂಪಾಯಿ ಏನೋ ಹೇಳಿದ್ರು. ಇದೇನ್ ನೀವು ನೋಡ್ತಾ ಇದ್ದೀರಾ, ಇದು ಸರ್ವಿಸ್ ಮಾಡೋರ್ಗೆ ತುಂಬಾನೇ ಯೂಸ್ಫುಲ್ ಆಗಿರೋ ಐಟಮ್. ಇದು ಆಕ್ಚುಲಿ ಒಂದು ಲ್ಯಾಂಪ್ ಮತ್ತೆ ಇದರಲ್ಲಿ ಮ್ಯಾಗ್ನಿಫೈಯರ್ ಕೂಡ ಇದೆ. ಚಿಕ್ಕ ಪುಟ್ಟ ಐಟಮ್ಸ್ ನ ಸರ್ವಿಸ್ ಮಾಡೋ ಟೈಮಲ್ಲಿ ಮ್ಯಾಗ್ನಿಫೈಯರ್ ಮೂಲಕ ನೀವು ಸರ್ವಿಸ್ ಈಸಿಯಾಗಿ ಮಾಡ್ಕೋಬಹುದು. ಪ್ರೈಸ್ 600 ರೂಪೀಸ್ ಅಷ್ಟೇ. ನಾನು ಈ ವಾಚ್ ನ ದೂರದಿಂದ ನೋಡ್ಬಿಟ್ಟು ಸ್ಯಾಮ್ಸಂಗ್ ಅಲ್ಟ್ರಾ ಸೀರೀಸ್ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಇದು ಫೈರ್ ಬೋಲ್ಟ್ ಅವರು ಸ್ಯಾಮ್ಸಂಗ್ ನ ಹಾಗೆ ಕಾಪಿ ಮಾಡಿದಾರಂತ. ಸ್ಕ್ವೇರ್ ಡೈಲ್, ರೌಂಡ್ ಡಿಸ್ಪ್ಲೇ, ಇವ್ರು ಯಾವ ವಾಚ್ ನ ಕಾಪಿ ಮಾಡಿಲ್ಲ ಅದ ಹೇಳಿ. ಇದ್ರದ್ದು ಪ್ರೈಸ್ 200-300 ರೂಪಾಯಿ ಏನೋ ಹೇಳ್ತಾ ಇದ್ರು ಇವರು. ಈ ಒಂದು ಕ್ಯೂಟ್ ಆಗಿರೋ ಮೊಬೈಲ್ ನ ನಮ್ ಫ್ರೆಂಡ್ ಒಬ್ರು ಪರ್ಚೇಸ್ ಮಾಡಿದ್ರು. ಬರೀ ನನ್ ಬೆರಲ್ ಸೈಜ್ ಅಲ್ಲಿರೋ ಈ ಫೋನ್ ಕೂಡ ಅಷ್ಟೇ 1000 ರೂಪೀಸ್ ಒಳಗಡೆನೆ. ಈ ಒಂದು ಮೊಬೈಲ್ಗೆ ನಿಮ್ಗೆ ಸಪ್ರೇಟ್ ಆಗಿ ರಿವ್ಯೂ ಏನಾದ್ರು ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ, ನಿಮ್ಗೋಸ್ಕರ ಇದನ್ನ ತಗೊಂಡ್ ಬಂದು ಒಂದು ರಿವ್ಯೂ ಹಾಕಿ ವಾಪಸ್ ಕೊಟ್ಬಿಡೋಣ. ಒಂದ್ ಚುಟ್ಕಿಯಲ್ಲಿ ಇಡೀ ವರ್ಲ್ಡ್ ಅಲ್ಲಿರೋ ಪಾಪ್ಯುಲೇಷನ್ ನ ಮಾಯ ಮಾಡಿರೋ ಥಾನೋಸ್ದು ಕೈ ನನ್ನ ಕೈಯಲ್ಲಿದೆ ಕಣ್ರಿ. ಅವೆಂಜರ್ಸ್ ನ ನೋಡೋರ್ಗೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಇದ್ರಲ್ಲಿ ಏನಪ್ಪಾ ಮೆಕ್ಯಾನಿಸಮ್ ಅಂದ್ರೆ ಸೆಂಟ್ರಲ್ ಒಂದು ಬಟನ್ ಇದೆ, ಬಟನ್ ಒತ್ತಿದ್ರೆ ಲೈಟ್ ಬರುತ್ತೆ ಅಷ್ಟೇ, ನೋಡಿರ್ತೀರಾ ನೀವು. ಸೊ ಇದನ್ನ ಟಾಯ್ ಶಾಪ್ ಅಲ್ಲಿ ಮಾರ್ತಾ ಇದ್ರು. ಇದ್ರದ್ದು ಪ್ರೈಸ್ ಬಂದು ಒಂದು 300-400 ರೂಪಾಯಿ ಏನೋ ಹೇಳ್ತಾ ಇದ್ರು. ನೆಕ್ಸ್ಟ್ ನಾನು ನಿಮ್ಗೆ ತೋರ್ಸಕ್ ಹೋಗ್ತಾ ಇರೋದು ಈ ಒಂದು ಆಕ್ಷನ್ ಕ್ಯಾಮ್ರಾನ. ಇದು ಕೂಡ ಅಷ್ಟೇ, ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಚೈನೀಸ್ ಬ್ರ್ಯಾಂಡೇ ಇರುತ್ತೆ. ಬಟ್ ಇದಕ್ಕಿರೋ ಕೇಸು ಸ್ವಲ್ಪ ವ್ಯತ್ಯಾಸವಾಗಿದೆ, ಯೂಶುವಲ್ ಆಗಿರೋ ಕೇಸ್ ತರ ಇಲ್ಲ. ಅಂಡ್ ಇದು ಬಂದು 1000 ರೂಪೀಸ್ಗಿಂತ ಸ್ವಲ್ಪ ಜಾಸ್ತಿ. ಅಂಡ್ ಮೋರ್ ಓವರ್ ಇದರಲ್ಲಿ ಬ್ಯಾಟ್ರಿ ಕೂಡ ಇಲ್ಲ ಗುರು. ನೆಕ್ಸ್ಟ್ ನೀವು ಈ ಕ್ಯೂಟ್ ಆಗಿರೋ ಸ್ಯಾಂಡಿಸ್ಕ್ MP3 ಪ್ಲೇಯರ್ ಏನ್ ನೋಡ್ತಾ ಇದ್ದೀರಾ, ಸಖತ್ತಾಗಿದೆ ನೋಡಕ್ಕಂತೂ. ಸ್ಯಾಂಡಿಸ್ಕ್ ಅವರು ಸ್ಯಾನ್ಸಾ ಅನ್ನೋ ಹೆಸರಲ್ಲಿ ತುಂಬಾನೇ MP3 ಪ್ಲೇಯರ್ಸ್ ಬಿಟ್ಟಿದ್ರು. ಅದರಲ್ಲಿ ಈ ಒಂದು MP3 ಪ್ಲೇಯರ್ ನನ್ ನೋಡಕ್ಕೆ ತುಂಬಾನೇ ಇಷ್ಟ ಆಯ್ತು. ಇದನ್ನ ನಾನು 600 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೊಂಡೆ. ಇದ್ಯಾವುದೋ ವಿಚಿತ್ರವಾಗಿತ್ತು, ನೋಡಿದ್ರೆ MP3 ಪ್ಲೇಯರ್ ಅನ್ಸುತ್ತೆ. ಯಾವ ಬ್ರ್ಯಾಂಡ್ ಅಂತೆಲ್ಲ ಗೊತ್ತಿಲ್ಲ, ಬಟ್ ಇದು ಪ್ರೈಸ್ ಕೇಳಿದಕ್ಕೆ 600 ರೂಪಾಯಿ ಅಂದ. ಸರಿ, ಬರೀ ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ತುಂಬಾ ಜನ ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಲ್ಲ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ತುಂಬಾನೇ ಸರ್ಪ್ರೈಸ್ ಎಲಿಮೆಂಟ್ಸ್ ತೋರಿಸಿರ್ತೀನಿ. ಅಷ್ಟೇ ಅಲ್ಲ, ಒಂದು ಫೈರ್ ಸ್ಟಿಕ್ ನ ಫೋನ್ ಅಲ್ಲಿ ಹೆಂಗ್ ಕನೆಕ್ಟ್ ಮಾಡೋದಂತಾನು ತೋರಿಸಿರ್ತೀನಿ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಈ ಒಂದು ಡಿವೈಸ್ ಐಪಾಡ್ ಅನ್ಕೊಂಡೆ, ಬಟ್ ಇದು ಐಪಾಡ್ ಅಲ್ಲ, ಇದು ಒಂದು IR ರಿಮೋಟ್ ಕಣ್ರಿ, ಆಪಲ್ದು. ನೋಡಕ್ ಒಳ್ಳೆ ಸಿಗರೆಟ್ ಲೈಟರ್ ತರ ಇದೆಯಲ್ಲ, ಇದು ಕೂಡ ಅಷ್ಟೇ 1000 ಒಳಗೇನೆ. ಈ ಒಂದು ಡಿವೈಸ್ ಏನ್ ನೋಡ್ತಾ ಇದ್ದೀರಾ, ಇದು ಕೂಡ ನಮ್ಮ ಫ್ರೆಂಡ್ ಒಬ್ರು ಪರ್ಚೇಸ್ ಮಾಡಿದ್ರು. ಇದು ಒಂದು ಡ್ಯಾಶ್ ಕ್ಯಾಮು, ತುಂಬಾನೇ ಸ್ಲೀಕ್ ಆಗಿತ್ತು, ನೋಡಕ್ಕೂ ಚೆನ್ನಾಗಿದೆ. ಇದ್ರದ್ದು ಕ್ಯಾಮ್ರಾ ಪಕ್ಕದಲ್ಲಿ ನೀವು ನೋಡಿ ಎಷ್ಟೊಂದು ಫ್ಲಾಶ್ ಲೈಟ್ಸ್ ಇದೆ ಅಂತ. 1080p ಅಲ್ಲಿ ರೆಕಾರ್ಡ್ ಅಂತೆ. ಇದರಲ್ಲಿ ಸೈಡ್ ಅಲ್ಲಿ ಕೂಡ 2 ಫ್ಲಾಶ್ ಲೈಟ್ ಕೊಟ್ಟಿದ್ದಾರೆ ಗುರು. ಈ ಬ್ರ್ಯಾಂಡ್ ಹೆಸರು ಮಾತ್ರ ಬಯಲ್ ನಳಿತಿಲ್ಲ, ಏನೋ ಔಷ ಅಂತೆ. ನೆಕ್ಸ್ಟ್ ನೀವೇನ್ ನೋಡ್ತಾ ಇದ್ದೀರಾ, ಇದು ಫ್ಯೂಜಿ ಫಿಲ್ಮ್ದು ಒಂದು ಸೈಬರ್ ಶಾಟ್ ತರ ಕ್ಯಾಮ್ರಾ. ಯೂಶಲಿ ಈ ತರ ಮಾಡಲ್ ನಾನು ಸೋನಿದಲ್ಲಿ ನೋಡಿದ್ದೀನಿ, ಬಟ್ ಇದು ಫ್ಯೂಜಿ ಫಿಲ್ಮ್ ಅಲ್ಲಿ ಫೈನ್ ಪಿಕ್ಸ್ ಅನ್ನೋ ಮಾಡಲು. ನೋಡಕ್ಕೆಲ್ಲ ಚೆನ್ನಾಗಿತ್ತು, ಸ್ವಲ್ಪ ಡೆನ್ಸ್ ಅಲ್ಲಿ ಇಲ್ಲಿ. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ಬ್ಯಾಟ್ರಿ ಇಲ್ಲ ಗುರು. ಈ ತರ ಇರೋ ಬ್ಯಾಟ್ರೀಸ್ ಎಲ್ಲ ಹುಡ್ಕಕ್ ಆಗಲ್ಲ. ಇದ್ರದ್ದು ಪ್ರೈಸ್ 1200 ರೂಪಾಯಿ ಅಂತ ಹೇಳಿದ್ರು. ನೆಕ್ಸ್ಟ್ ನೀವೇನ್ ನೋಡ್ತಾ ಇದ್ದೀರಾ, ಇದು ಒಂದು ಚಾರ್ಜಿಂಗ್ ಸ್ಟೇಷನ್ ಆಕ್ಚುಲಿ, ಬಟ್ ನೋಡಕ್ಕೆ ತುಂಬಾನೇ ಯೂನಿಕ್ ಆಗಿದೆ ಅಂಡ್ ವರ್ಕಿಂಗ್ ಅಲ್ಲಿ ಇದೆ ಅಂತೆ. ಪ್ರೈಸ್ ಕೇಳಿದ್ದಕ್ಕೆ ಎಕ್ಸಾಕ್ಟ್ ಆಗಿ 1000 ರೂಪಾಯಿ ಅಂತ ಹೇಳಿದ್ರು. ತುಂಬಾ ಜನ ವಿಡಿಯೋ ನೋಡಿ ಹೇಳ್ತೀರಾ ಕಾಸ್ಟ್ಲಿ ಆಗಿದೆ ಅಂತ, ಬಟ್ ಒಂದ್ ಹೇಳ್ತೀನಿ, ಇವ್ರು ಹೇಳೋ ರೇಟ್ ನ ನಾನು ಹೇಳ್ತೀನಿ ನಿಮ್ಗೆ. ಅದೇ ನೀವು ಬಾರ್ಗೇನ್ ಮಾಡಿ ತಗೊಂಡ್ರೆ ಪ್ರೈಸ್ ತುಂಬಾನೇ ಕಡಿಮೆ ಕೊಡ್ತಾರೆ.
ನೆಕ್ಸ್ಟ್ ಈ ಒಂದು ಕ್ಯಾಮ್ರಾನ ನೋಡಿದೆ, ನೋಡಕ್ ಡಿಫ್ರೆಂಟ್ ಆಗಿತ್ತು. ಸೈಡ್ ಇಂದ ನೋಡಕ್ ಏನೋ ರೋಬೋಟ್ ತರ ಇತ್ತು ನೋಡಿ, ಸ್ವಿಸ್ ಮಿಲಿಟರಿ ಅಂತೆ. ಇದು ಕೂಡ ಅಷ್ಟೇ ಸ್ಮಾರ್ಟ್ ಕ್ಯಾಮ್ರಾನೇ, ಬಟ್ ಇದು CCTVನ ಇಲ್ಲ ಬೇಬಿ ಮಾನಿಟರ್ ಅಂತ ಐಡಿಯಾ ಇಲ್ಲ. ಇದ್ರದ್ದು ಪ್ರೈಸ್ ಕೂಡ ಅಷ್ಟೇ ಒಂದು 600 ಇಂದ 700 ರೂಪಾಯಿ ಹೇಳಿದ್ರು. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಹಾಕಿದ್ರು ಪ್ರೈಸಸ್ ರೇಂಜ್ ಅಟ್ಲೀಸ್ಟ್ ಹೇಳಿ ಅಂತ, ಅದಕ್ಕೆ ನಾನು ರೇಂಜಸ್ ಹೇಳ್ತಾ ಇದ್ದೀನಿ. ಏನೋ ವಿಚಿತ್ರವಾಗಿದೆಯಲ್ಲ ಅಂತ ಈ ಡಿವೈಸ್ ಏನಂತ ಅಂಗಡಿಯವ್ರು ಕೇಳಿದ್ದಕ್ಕೆ ಪವರ್ ಬ್ಯಾಂಕ್ ಅಂದ್ರು. ಪವರ್ ಬ್ಯಾಂಕ್ಗೆ ಯಾಕಪ್ಪ ವಾಲ್ಯೂಮ್ ರೈಸರ್ ಅಂತ ನಾನು ಅನ್ಕೊಂಡೆ. ಆಮೇಲೆ ಇದನ್ನ ತಿರ್ಸಿ ನೋಡಿದೆ. ಸ್ವಲ್ಪ ಜೂಮ್ ಮಾಡ್ತೀನಿ, ನೀವೇ ನೋಡಿ ಏನಂತ. ಇದು ನೇಲ್ ಡ್ರಿಲ್ ಮಿಷಿನ್ ಅಂತ ಕಣ್ರಿ. ಯಪ್ಪ ಅದೇನೇನ್ ಕಂಡುಹಿಡಿತಾರೋ ಗೊತ್ತಿಲ್ಲ. ಇದನ್ನ ಎಕ್ಸಾಕ್ಟ್ ಆಗಿ ಏನಕ್ಕೆ ಯೂಸ್ ಮಾಡ್ತಾರೆ, ಹೆಂಗ್ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಟೀ ಪಿಲ್ಲಿಂಗ್ ಈ ಒಂದು ಐಟಮ್ ನ ನೋಡ್ತಾ ಇದ್ದೆ. ನಾನು ಅನ್ಕೊಂಡೆ ಹಬ್ ಅಂತ, ಬಟ್ ಇದು ಎಕ್ಸಾಕ್ಟ್ಲಿ ಏನಂತ ನನಗೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಐಡಿಯಾ ಇದ್ರೆ ಹೇಳಿ. ಈ ಸಿಲಿಂಡರ್ ತರ ಇರೋ ಐಟಮ್ ಏನಂತ ನೋಡ್ತಾ ಇದ್ದೀರಾ, ಇದು ಒಂದು ಬ್ಲೂಟೂತ್ ಸ್ಪೀಕರ್. ಆಕ್ಚುಲಿ 200-300 ರೂಪಾಯಿ ಪ್ರೈಸ್ ಅಷ್ಟೇ ಇದ್ರದ್ದು. ಇವಾಗ ನೀವು ನೋಡ್ತಾ ಇರೋದು ಒಂದು ವೈರ್ಲೆಸ್ ಚಾರ್ಜರ್. ಇದರಲ್ಲಿ ನೀವು ವಾಚ್ ಮತ್ತೆ ಫೋನ್ ನ ಚಾರ್ಜ್ ಮಾಡ್ಕೋಬಹುದು ಅನ್ಸುತ್ತೆ. ಇದು ಕೂಡ ಅಷ್ಟೇ ಗುರು, 1000 ರೂಪೀಸ್ ಒಳಗಡೆನೆ ಬರುತ್ತೆ. ಇಲ್ಲಿಗೆ 1000 ರೂಪೀಸ್ ಚಾಲೆಂಜ್ ಮುಗೀತು. ಆದ್ರೆ ನಾನ್ ತೋರಿಸಿರೋದ್ರಲ್ಲಿ ಕೆಲವು ಐಟಮ್ಸ್ ಬಿಟ್ಟು ಬಿಕ್ಕಿದ ಎಲ್ಲಾ ಐಟಮ್ಸ್ 1000 ರೂಪೀಸ್ ಒಳಗೇನೆ 200, 300, 500 ಅಂತ ಇರುತ್ತೆ. ನಿಮ್ಗೆ 1000 ರೂಪೀಸ್ ಚಾಲೆಂಜ್ ಹೆಂಗ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಇವಾಗ ಬನ್ನಿ ಬೇರೆ ಐಟಮ್ಸ್ ಗೆ ಹೋಗೋಣ. ಈ ಒಂದು ಕ್ಯಾಮ್ರಾ ಏನ್ ನೋಡ್ತಾ ಇದ್ದೀರಾ, ಇದು ಪ್ರೈಸ್ ನಾನು ಕೊನೆಗೆ ಹೇಳ್ತೀನಿ. ಇದ್ರಲ್ಲಿ ನಿಮ್ಗೆ ಲಿಥಿಯಂ ಬ್ಯಾಟ್ರಿ ಬರಲ್ಲ, ಪೆನ್ಸಿಲ್ ಬ್ಯಾಟ್ರೀಸ್ ಬರೋದು. 4 ಬ್ಯಾಟ್ರಿ ಕಣ್ರಿ. ಕ್ಯಾಮ್ರಾ ವರ್ಕಿಂಗ್ ಅಲ್ಲಿ ಇದೆ, ನೀಟ್ ಕಂಡೀಷನ್ ಅಲ್ಲಿ ಇದೆ, ಡಿಸ್ಪ್ಲೇ ಎಲ್ಲ ಚೆನ್ನಾಗಿದೆ. ಡಿಸ್ಪ್ಲೇ ಮೇಲೆ ಸ್ಕ್ರಾಚಸ್ ಕೂಡ ಏನಿಲ್ಲ. ಅಷ್ಟೇ ಅಲ್ಲ, ಇದ್ರದ್ದು ಬ್ಯಾಗ್ ಕೂಡ ಇದೆ, ಚಾರ್ಜರ್ ಇದೆ, ಕಿಟ್ ಜೊತೆ ಕಣ್ರಿ. ಪ್ರೈಸ್ ಕೇಳಿದ್ದಕ್ಕೆ 8000 ಅಂತ ಹೇಳಿದ್ರು. ಅವ್ರ ಹತ್ರನೇ ಈ ಒಂದು PS2 ಸ್ಲಿಮ್ ಇತ್ತು. ಇದು ಕೂಡ ಅಷ್ಟೇ ಗುರು, ಮೆಮರಿ ಕಾರ್ಡ್ ಇತ್ತು, ಮತ್ತೆ 2 ಜಾಯ್ಸ್ಟಿಕ್ ಕೂಡ ಇತ್ತು ಅವ್ರ ಹತ್ರ. ನೋಡಕ್ಕೂ ನೀಟ್ ಕಂಡೀಷನ್, ವರ್ಕಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರು. ಸರಿ, ಮತ್ತೆ ಧೈರ್ಯ ಮಾಡಿ ನಾನು ಪ್ರೈಸ್ ಕೇಳಿದೆ. ಮೊದಲು 4000 ಅಂದ್ರು, ಆಮೇಲೆ 3000 ಅಂದ್ರು. 3000 ರೂಪಾಯಿಗೆ ಓಕೆ, ಬಟ್ ಬಜೆಟ್ ಪ್ರಾಬ್ಲಮ್ ಇಸ್ಕೊಂಡಿಲ್ಲ. ಸಂಡೇ ಬಜಾರ್ ಅಲ್ಲಿ ನೋಟ್ ಕೌಂಟಿಂಗ್ ಮಷೀನ್, ದುಡ್ಡು ಎಣಿಸ್ಬೇಕಾ, ತಗೊಂಡೋಗಿ. ಇವಾಗಿರೋ UPI ಜನರೇಷನ್ ಅಲ್ಲಿ ನಾರ್ಮಲ್ ಪಬ್ಲಿಕ್ ಅಂತೂ ಇದನ್ನ ಪರ್ಚೇಸ್ ಮಾಡಲ್ಲ. ಪಕ್ಕದಲ್ಲಿ ಯಾರೋ ಒಬ್ರು ಇದ್ರದ್ದು ಪ್ರೈಸ್ ಕೇಳಿದ್ರು, 3500 ಅಂತ ಹೇಳಿದ್ರು ಒಂದಕ್ಕೆ. ಪ್ರೈಸ್ ವರ್ತಾ ಇಲ್ವಾ ಕಮೆಂಟ್ ಮಾಡಿ. ಅದೇ ಅಂಗಡಿಯಲ್ಲಿ ಈ ಒಂದು ಐಟಮ್ ನ ನೋಡಿದೆ. ಮೈ ಬಗ್ಸಿ ಗುಡ್ಸಕ್ಕೆ ಒರ್ಸಕ್ಕೆ ಆಗಲ್ಲ ಅಂದ್ರೆ ಈ ಒಂದು ಡಿವೈಸ್ ನ ಇಸ್ಕೊಂಡು ಯೂಸ್ ಮಾಡ್ತಾರೆ. ಈ ಒಂದು ಬ್ರ್ಯಾಂಡು ಅಷ್ಟು ದೊಡ್ಡ ಬ್ರ್ಯಾಂಡ್ ಏನಿಲ್ಲ. ಸರಿ, ಪ್ರೈಸ್ ಕೇಳಿದ್ದಕ್ಕೆ 2500 ಅಂದ್ರು. ಏನ್ ಇಶ್ಯೂ ಅಂದ್ರೆ ಇದರಲ್ಲಿ ಚಾರ್ಜರ್ ಇಲ್ಲ ಗುರು. ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಅಲ್ಲಿಂದ ಓಡ್ಬಿಟ್ಟೆ. ಹಾಗೆ ಈ ಒಂದು ಐಟಮ್ ನ ನೋಡ್ದೆ ಕಣ್ರಿ, ದಿಲ್ ಖುಷ್ ದಿಮಾಗ್ ಜಕಾಸ್ ಅಂದ್ಬಿಡ್ತು ಕಣ್ರಿ. ಇವೆಲ್ಲ ಶೋರೂಮ್ಸ್ ಅಲ್ಲಿ ಎಷ್ಟೆಷ್ಟು ಪ್ರೈಸ್ ಕೊಟ್ಟು ತಗೊಂತಾರೆ ಜನ. ಫೈನಲ್ ಆಗಿ ಕೀಬೋರ್ಡ್ ಮುಂದೆ ನಿಂತ್ಕೊಂಡು ಪೋಸ್ಟ್ ಕೊಟ್ಟಿದ್ದಾಯ್ತು. ನೋಡಕ್ಕೆ ತುಂಬಾನೇ ನೀಟ್ ಕಂಡೀಷನ್ ವಿತ್ ಸ್ಟ್ಯಾಂಡ್. ನೆಕ್ಸ್ಟ್ ನಾನು ಈ ಐಟಮ್ ನ ನೋಡಿದೆ. ನಮ್ ಸಬ್ಸ್ಕ್ರೈಬರ್ ಒಬ್ರು ಈ ತರ ಒಂದು ಪಾಕೆಟ್ ಕೆಸೆಟ್ ಪ್ಲೇಯರ್ ನ ಕೇಳಿದ್ರು. ಸರಿ ಅಂತ ಈಸ್ಕೊಳಕ್ಕೆ ಕೇಳಿದ್ರೆ 1800 ರೂಪಾಯಿ ಅಂತೆ. ಇದು ವಿತ್ ಕೆಸೆಟ್ ಇದೆ ಮತ್ತೆ ವರ್ಕಿಂಗ್ ಅಲ್ಲಿ ಇದೆ. ಆಮೇಲೆ ನನ್ನ ಸೋರ್ಸಸ್ ಮೂಲಕ ಈ ತರ ಐಟಮ್ಸ್ ವರ್ಕಿಂಗ್ ಅಲ್ಲಿ ಇದ್ರೆ ವ್ಯಾಲ್ಯೂ ಎಷ್ಟಂತ ಕೇಳಿದ್ದಕ್ಕೆ ವ್ಯಾಲ್ಯೂ ಅಷ್ಟೇ ಇದೆ ಅಂತ ಹೇಳಿದ್ರು. ಸರಿ ಅಂತ ನಾನು ತಗೊಳಕ್ ಹೋಗಿಲ್ಲ. ನೀವ್ ಹೇಳಿ ರೆನಾಲ್ಸ್ ಫ್ಯಾಮಿಲಿ, ಈ ಒಂದು ಐಟಮ್ ಪ್ರೈಸ್ ಎಷ್ಟಿರ್ಬೇಕು? ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಬರೀ ಇದನ್ನ ಗ್ಯಾಜೆಟ್ ಅಂತ ನೋಡಿದೆ. ಇದನ್ನ ಆಂಟಿಕ್ ಆಗಿ ಕನ್ಸಿಡರ್ ಮಾಡಿದ್ರೆ ಎಷ್ಟು ಕೊಡ್ಬೋದು? ಸಂಡೇ ಬಜಾರ್ ಅಲ್ಲಿ ನಮ್ಮ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಇರೋ ಸಬರಿ ಅವ್ರು ಸಿಕ್ಕಿದ್ರು. ಇವ್ರ ಚಾನಲ್ ನಾನು ಕೆಳಗೆ ಕೊಟ್ಟಿದ್ದೀನಿ. ಒಂದು ಅಂಗಡಿಯಲ್ಲಿ ಈ ಬೋಸ್ ಹೆಡ್ಫೋನ್ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟೆ, ಒರಿಜಿನಲ್ ಅನ್ಕೊಂಡು. ಆಮೇಲೆ ಫ್ಲಾಶ್ ಆಯ್ತು ಒರಿಜಿನಲ್ ಹೊಸ ಕಂಡೀಷನ್ ಅಲ್ಲಿ ಸಂಡೇ ಬಜಾರ್ ಅಲ್ಲಿ ಸಿಗಲ್ಲ ಅಂತ. ಇದರದ್ದು ಪ್ರೈಸ್ 1500 ರೂಪಾಯಿ ಅಂತೆ ಬಾಕ್ಸ್ ಪೀಸ್ ಅಲ್ಲಿ. ಬಟ್ ಸೌಂಡ್ ಎಫೆಕ್ಟ್ ತುಂಬಾನೇ ಚೆನ್ನಾಗಿದೆ ಗುರು. ಈ ಒಂದು ಶಾಪ್ ನಾನು ಆಲ್ರೆಡಿ ತೋರಿಸಿರ್ತೀನಿ. ಟಾಯ್ಸ್ ಮತ್ತೆ ಈ ತರ ಗ್ಯಾಜೆಟ್ಸ್ ಎಲ್ಲ ತುಂಬಾನೇ ಸಿಗುತ್ತೆ. ಬರೀ ಬೋಸ್ ಮಾತ್ರ ಅಲ್ಲ, ಇವ್ರ ಹತ್ರ ಮಾರ್ಷಲ್ ಕೂಡ ಇತ್ತು. ಅಂಡ್ ಅಫ್ ಕೋರ್ಸ್ ಮಾಸ್ಟರ್ ಕಾಪಿನೇ, ಒರಿಜಿನಲ್ ಅಲ್ಲ. ನೀವೇ ನೋಡಿ, ಮಾರ್ಷಲ್, ಬೋಸು ಇವೆಲ್ಲ ಒರಿಜಿನಲ್ ನಿಮ್ಗೆ 19 ಇಂದ 20,000 ಮೇಲೆನೆ ಸ್ಟಾರ್ಟ್ ಆಗೋದು. ಇದು ಕೂಡ ಅಷ್ಟೇ 1300 ರೂಪಾಯಿ ಏನೋ ಹೇಳಿದ್ರು. ಇವೆಲ್ಲ ಕಂಪ್ಲೀಟ್ಲಿ ಬಾಕ್ಸ್ ಪೀಸಸ್. ಅಂಡ್ ಇವ್ರ ಅಂಗಡಿನ ನೀವು ನೋಡಿ, ತುಂಬಾ ಚೆನ್ನಾಗಿರೋ ಐಟಮ್ಸ್ ಎಲ್ಲ ಇದೆ. ಇವ್ರ ಹತ್ರನೇ AI ಗ್ಲಾಸಸ್ ಕೂಡ ಇತ್ತು. ಬರೀ AI ಗ್ಲಾಸಸ್ ಮಾತ್ರ ಅಲ್ಲ, ರೇಬ್ಯಾನ್ದು ಬ್ಲೂಟೂತ್ ಗ್ಲಾಸಸ್ ಕೂಡ ಇದೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಇದು ಒಂದು ಪಾಲಿಶಿಂಗ್ ಪೆನ್ನು. ಇದು ನಿಮ್ಗೆ ಕಟ್ಟಿಂಗ್, ಪಾಲಿಶಿಂಗ್ ಇದಕ್ಕೆಲ್ಲ ಯೂಸ್ ಮಾಡೋ ತರ ಡಿವೈಸ್. ಇದು ವಿತ್ ಚಾರ್ಜರ್ ಕಿಟ್ ಜೊತೆನೆ ಇತ್ತು ಗುರು. ನೀವೇ ನೋಡಿ ಹೆಂಗಿದೆ ಪೆನ್ ಅಂತ. ಸೊ ಇದು ನಿಮ್ಗೆ ವೈರ್ ಕನೆಕ್ಷನ್ ಕೊಟ್ಟು ನೀವು ಡೈರೆಕ್ಟ್ ಆಗಿ ಡ್ರಿಲ್ಲಿಂಗ್ ಇದೆಲ್ಲ ಮಾಡ್ಕೋಬಹುದು ಇದರಲ್ಲಿ. ಇದು ಒಂದು ಮಿನಿ PC ಕಣ್ರಿ, ಗಿಗಾಬೈಟ್ದು. ಇದ್ರ ಒಳಗೇನೆ ನಿಮ್ಗೆ RAM, SSD ಎಲ್ಲ ಬಂದ್ಬಿಡುತ್ತೆ. ಇದನ್ನ ಆಲ್ರೆಡಿ ಬಿಚ್ಚಿದ್ದಾರೆ, ಒಳಗಡೆ ಐಟಮ್ಸ್ ಇರೋದೇ ಡೌಟು. ಆದ್ರೂ ರಿಸ್ಕ್ ತಗೊಂಡು ನಮ್ಮ ಫ್ರೆಂಡ್ ಒಬ್ರು ಪರ್ಚೇಸ್ ಮಾಡಿದ್ರು ಇದನ್ನ. ಸಬರಿ ಅವರು ಈ 2 MP3 ಪ್ಲೇಯರ್ಸ್ ನ ಪರ್ಚೇಸ್ ಮಾಡಿದ್ರು. ಒಂದು ಸೋನಿದು ಮತ್ತೆ ಇನ್ನೊಂದು ಸ್ಯಾಂಡಿಸ್ಕ್ದು. ಎರಡು ಆಕ್ಚುಲಿ ವರ್ಕಿಂಗ್ ಅಲ್ಲಿ ಇದೆ ಅಂತೆ. MP3 ಪ್ಲೇಯರ್ ಕ್ರೇಜ್ ಇರೋದು ನನಗ್ ಮಾತ್ರ ಅನ್ಕೊಂಡೆ, ಬಟ್ ನಂತರನೇ ಜನ ಇದ್ದಾರೆ. ಸ್ಯಾಂಡಿಸ್ಕ್ ನೀವು ನೋಡ್ಬೋದು 1GB ಅಲ್ಲಿ ಏನ್ ಬರುತ್ತೆ ಹೇಳಿ. ಈ ಒಂದು ಸೋನಿದು ಆನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ, ನಿಮ್ಗೆ ವರ್ಕಿಂಗ್ ಅಲ್ಲಿ ಇದೆ. ಬಜಾರ್ ಅಲ್ಲಿ ಸೋನಿ MP3 ಪ್ಲೇಯರ್ಸ್ ತುಂಬಾನೇ ಎಕ್ಸ್ಪೆನ್ಸಿವ್. ನಾನ್ ಬಿಟ್ರು MP3 ಪ್ಲೇಯರ್ ನನ್ನ ಬಿಡಲ್ಲ ಅನ್ಸುತ್ತೆ. ಬಟ್ ಈ ಐಟಮ್ನ ನಾನು ಪರ್ಚೇಸ್ ಮಾಡಿಲ್ಲ. ಇದು ಸ್ಯಾಂಡಿಸ್ದು ಸ್ಯಾನ್ಸಾ. ಸ್ವಲ್ಪ ನೋಡಕ್ಕೆ ಆಪಲ್ ತರಾನೇ ಇದೆಯಲ್ಲ, ಆದ್ರೆ ಈ ಡಿಸ್ಪ್ಲೇ ಮೇಲೆ ತುಂಬಾನೇ ಸ್ಕ್ರಾಚಸ್ ಬಿದ್ದಿತ್ತು ಗುರು, ಅದಕ್ಕೆ ಇಸ್ಕೊಂಡಿಲ್ಲ. ಮತ್ತೊಂದು ಅಂಗಡಿಯಲ್ಲಿ ಈ ಒಂದು ಟೆಲಿಫೋನ್ ನ ನೋಡಿದೆ. ಈ ತರ ಸರ್ಕ್ಯುಲರ್ ಡೈಲ್ ಟೆಲಿಫೋನ್ಸ್ ನಿಮ್ ಜ್ಞಾಪಕ ಇದೆಯಾ?
ವಿಂಟೇಜ್ ಅಂದ್ರೆ ವಿಂಟೇಜ್ ಕಣ್ರಿ. ಸಂಡೇ ಬಜಾರಲ್ಲಿ ಇತ್ತೀಚೆಗೆ ವಿಡಿಯೋ ಮಾಡೋದು ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ. ತುಂಬಾ ಕಡೆ ತುಂಬಾ ಜನ ವಿಡಿಯೋ ಮಾಡಕ್ಕೆ ಅಲೋ ಮಾಡ್ತಾ ಇಲ್ಲ. ಸ್ವಲ್ಪ ವಿಂಟೇಜ್ ಇಂದ ಮಾಡರ್ನ್ ಕಡೆ ಬಂದ್ಮೇಲೆ ಈ ತರ ಒಂದು ಮೊಬೈಲ್ಸ್ ಬರ್ತಿತ್ತು. ಮೊಬೈಲ್ಸ್ ಅನ್ನಲ್ಲ, ಸೆಲ್ಯುಲಾರ್ಸ್ ಅಂತಾರೆ ಅನ್ಸುತ್ತೆ ಇದಕ್ಕೆ. ಇದು ನೋಡಿ ಸೆಟ್ ಜೊತೆನೆ ಇದೆ. ಇದ್ರದ್ದು ಪ್ರೈಸ್ ಕೇಳಿದಕ್ಕೆ 1500 ರೂಪಾಯಿ ಅಂತ ಹೇಳಿದ್ರು. ಇದರಲ್ಲಿ ವಾಕಿ ಅಂತ ಬರ್ದಿದೆ. ಸೊ ಇದು ವಾಕಿ ಟಾಕಿನ ಸೆಲ್ಯುಲಾರ. ಲಾಸ್ಟ್ ವೀಕ್ ತರಾನೇ ಈ ವೀಕ್ ಕೂಡ ನಾನು ಏನೇನ್ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ಮೊದಲಾಗಿ ಒಂದು ಫೈರ್ ಸ್ಟಿಕ್ ನ ಪರ್ಚೇಸ್ ಮಾಡಿದೆ. ಇದು 3rd ಜನರೇಷನ್. ಆಕ್ಚುಲಿ ಫೈರ್ ಸ್ಟಿಕ್ ಎಲ್ಲ ನಿಮ್ಗೆ ಅಲ್ಲೇ ಚೆಕ್ ಮಾಡಿ ತಗೊಳ್ಳೋದು ತುಂಬಾ ಕಷ್ಟ. ಅಲ್ಲಿ ಚೆಕ್ ಮಾಡ್ಬೋದು, ಒಂದು ಪಾಸಿಬಿಲಿಟಿ ಇದೆ. ಬಟ್ ಆದ್ರೂ ನಾವು ಚೆಕ್ ಮಾಡ್ತಿರೋದು ನೋಡಿದ್ರೆ ಅವ್ರ ಪ್ರೈಸ್ ಜಾಸ್ತಿ ಹೇಳ್ತಾರೆ. ಇವಾಗ ನಾನು ನಿಮ್ಗೆ ಇದನ್ನ ಹೇಗೆ ಫೋನಲ್ಲಿ ಚೆಕ್ ಮಾಡೋದಂತ ತೋರಿಸ್ತೀನಿ. ಫೈರ್ ಸ್ಟಿಕ್ ನ ಮೊಬೈಲ್ ಅಲ್ಲಿ ಚೆಕ್ ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಗ್ಗರಣೆಗೆ ಕುದಿತಾ ಇರೋ ಎಣ್ಣೆಯಲ್ಲಿ ಸಾಸಿವೆ ಹಾಕಿ. ಅಯ್ಯೋ, ಅದು ನಮ್ಮ ಕಂಟೆಂಟ್ ಅಲ್ಲ. ಸೊ ನಿಮಗೆ ಬೇಕಾಗಿರೋದು HDMI ಕ್ಯಾಪ್ಚರ್ ಕಾರ್ಡ್, ಫೈರ್ ಸ್ಟಿಕ್ ಮತ್ತೆ ಒಂದು OTG. ಆಮೇಲೆ ಆಬ್ವಿಯಸ್ಲಿ ಒಂದು ಮೊಬೈಲ್ ಬೇಕು ಅಂಡ್ ಪವರ್ ಬ್ಯಾಂಕ್ ಮತ್ತೆ ಒಂದು ಚಾರ್ಜಿಂಗ್ ಕೇಬಲ್. ಇದನ್ನ ಇವಾಗ ಹೇಗೆ ಕನೆಕ್ಟ್ ಮಾಡೋದಂತ ತೋರಿಸ್ತೀನಿ. ಅದ್ರ ಮುಂಚೆ ಫೋನ್ ಅಲ್ಲಿ USB ಕ್ಯಾಮ್ರಾ ಅನ್ನೋ ಈ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇವಾಗ ನಾನು ತೋರಿಸಿರೋ ಹಾಗೆ ಇದನ್ನ 1 by 1 ಕನೆಕ್ಟ್ ಮಾಡ್ಕೋಬೇಕು. ಫೈರ್ ಸ್ಟಿಕ್ ಅಲ್ಲಿ ಚಾರ್ಜಿಂಗ್ ಕೇಬಲ್, ಈ ಕ್ಯಾಪ್ಚರ್ ಕಾರ್ಡ್ ಮತ್ತೆ OTG. ಇದನ್ನ ಕನೆಕ್ಟ್ ಮಾಡಿದ ಕೂಡಲೇ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಅದನ್ನ ಓಕೆ ಮಾಡಿದ್ರೆ ಆಪ್ ಓಪನ್ ಆಗುತ್ತೆ. ಇವಾಗ ನೀವು ಫೈರ್ ಸ್ಟಿಕ್ ಕನೆಕ್ಟ್ ಆಗಿರೋದು ನೋಡಬಹುದು. ರಿಮೋಟ್ ಕನೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ನಾನು ಈ ಒಂದು ಕೀಬೋರ್ಡ್ ನ ಪರ್ಚೇಸ್ ಮಾಡಿದೆ. ಇದನ್ನ ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರಾ. ಇವಾಗ ಇದನ್ನ ಆನ್ ಮಾಡಿ ಆಟೋ ಟ್ಯೂನ್ ಏನಾದ್ರು ಹಾಕ್ತೀನಿ, ನೀವೇ ನೋಡಿ. ಈ ಕೀಬೋರ್ಡ್ ಆದ್ಮೇಲೆ ಮತ್ತೆ ನಾನು ಈ ಒಂದು ಆಕ್ಷನ್ ಕ್ಯಾಮ್ರಾನ ಪರ್ಚೇಸ್ ಮಾಡಿದೆ. ಸೊ ಬನ್ನಿ ಈ ಪರ್ಚೇಸ್ ವರ್ತಾ ಇಲ್ವಾ ಅಂತ ನೋಡೋಣ. ಇದನ್ನ ಆನ್ ಮಾಡಿ ಚೆಕ್ ಮಾಡೋಣ. ನಾನು ಮುಂಚೆನೆ ಹೇಳಿದಾಗೆ ಇದರಲ್ಲಿ ಬ್ಯಾಟ್ರಿ ಇಲ್ಲ. ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಈ ಒಂದು ಕ್ಯಾಪ್ ಕೂಡ ಹೊಡೆದೋಗಿದೆ. ಇದ್ರದ್ದು ಬ್ಯಾಟ್ರಿ ಸಪರೇಟ್ ಆಗಿ ಸಿಗುತ್ತೆ. 500 to 600 ಇದೆ ಪ್ರೈಸ್ ಅದರದ್ದು. ನಾನು ಇವಾಗ ಇದಕ್ಕೆ ಕೇಬಲ್ ಹಾಕಿ ಚೆಕ್ ಮಾಡ್ತೀನಿ, ನೋಡೋಣ ಇದು ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ. ಲೈಟ್ ಏನೋ ಬಂತು, ಡಿಸ್ಪ್ಲೇ ಕೂಡ ಬಂತು ಗುರು. ವೆಲ್ಕಮ್. ಕ್ಯಾಮ್ರಾ ಕ್ಲಾರಿಟಿ ನೋಡ್ಬೇಕು. ನಾರ್ಮಲ್ ಆಕ್ಷನ್ ಕ್ಯಾಮ್ರಾ ತರ ಇಲ್ಲ ಗುರು, ಕ್ಲಾರಿಟಿ ಚೆನ್ನಾಗಿದೆ. ಆಕ್ಚುಲಿ ಮೆಮರಿ ಕಾರ್ಡ್ ಹಾಕಕ್ ಹೇಳ್ತಾ ಇದೆ. ಸೊ ಈ ಒಂದು ಪರ್ಚೇಸ್ ವರ್ತೆ ಗುರು. ಇದರಲ್ಲಿ ನಿಮ್ಗೆ ಯೂಶಲ್ ಆಗಿರೋ ಕ್ಯಾಮ್ರಾಸ್ ತರಾನೇ ಎಲ್ಲ ಪೋರ್ಟ್ಸ್ ಬಟನ್ಸ್ ಬಂದ್ಬಿಡುತ್ತೆ. ಟಾಪ್ ಅಲ್ಲಿ ಈ ಕ್ಯಾಪ್ಚರ್ ಬಟನ್, ಮತ್ತೆ ಫ್ರಂಟ್ ಅಲ್ಲಿ ಆನ್ ಆಫ್ ಬಟನ್, ಸೈಡ್ ಅಲ್ಲಿ ಒಂದು ಮಿನಿ HDMI ಮತ್ತೆ ಚಾರ್ಜಿಂಗ್ ಪೋರ್ಟ್, ಮತ್ತೆ ಒಂದು ಮೆಮರಿ ಕಾರ್ಡ್ ಸ್ಲಾಟ್ ಇದೆ. ಇನ್ನೊಂದ್ ಸೈಡ್ ಅಲ್ಲಿ ನಿಮ್ಗೆ ವೈಫೈ ಪ್ಲಸ್ ವಾಲ್ಯೂಮ್ ರೈಸರ್ಸ್ ಇದೆ. ನಾನು ಹಾಕೊಂಡಿರೋ ಗ್ಲಾಸಸ್ ನೀವು ನೋಡಿರ್ತೀರಾ. ಇದು ಆಕ್ಚುಲಿ AI ಗ್ಲಾಸಸ್. ಇದ್ರದ್ದು ನೀವು ಲಾಸ್ಟ್ ವೀಕ್ ವಿಡಿಯೋ ನೋಡಿರ್ತೀರಾ. ಈ ಗ್ಲಾಸಸ್ ಅಲ್ಲಿ ಅಮೇಜಿಂಗ್ ಆಗಿರೋ ಫೀಚರ್ಸ್ ಇದೆ ಗುರು. ಇದ್ರದ್ದು ಒಂದು ಡೆಡಿಕೇಟೆಡ್ ವಿಡಿಯೋ ನಿಮ್ಗೆ ಈ ವಾರದಲ್ಲೇ ಬರುತ್ತೆ. ಅದರಲ್ಲಿ ಇದ್ರದ್ದು ಕಂಪ್ಲೀಟ್ ಫೀಚರ್ಸ್ ನ ಎಕ್ಸ್ಪ್ಲೇನ್ ಮಾಡಿದೀನಿ ಅಂಡ್ ತೋರಿಸ್ತೀನಿ. ಇವಾಗ ಒಂದು ಫೋಟೋ ತೆಗಿತೀನಿ ನೋಡಿ. ಇದ್ರದ್ದು ಇಮೇಜ್ ಆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಈ ಒಂದು ಐಟಮ್ ನ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಆಲ್ರೆಡಿ. ಇದು ನಾನು ಪರ್ಚೇಸ್ ಮಾಡಿರೋ ಮೇನ್ ರೀಸನ್ ರೆಸ್ಟೋರೇಷನ್ ಯೂಸ್ ಆಗುತ್ತಂತ. ಇದರಲ್ಲಿರೋ ಮ್ಯಾಗ್ನಿಫೈಯರ್ ಗ್ಲಾಸಸ್ ಅಲ್ಲಿ ಚಿಕ್ಕ ಚಿಕ್ಕ ಸ್ಪೇರ್ ಪಾರ್ಟ್ಸ್ ಮತ್ತೆ ಸಾಲ್ಡ್ರಿಂಗ್ ಮಾಡೋದು ನನ್ಗೆ ಈಸಿ ಆಗ್ಬಿಡುತ್ತೆ. ಮ್ಯಾಗ್ನಿಫೈಯರ್ ನೋಡಿ ನೀವು ಹೆಂಗಿದೆ ಅಂತ. ಈ ರಿಂಗ್ ನ ಮೇಲ್ ಮಾಡಿದ್ರೆ ನಿಮ್ಗೆ ಒಂದು ಲೈಟ್ ಕಾಣಿಸ್ಬೋದು. ಇದು ಆಕ್ಚುಲಿ ಹೋಗಿದೆ ಅಂಡ್ ಮೋರ್ ಓವರ್ ಇದು CFL ಲೈಟ್ ಗುರು. ಸೊ ನನ್ನ ಪ್ಲಾನ್ ಏನಂದ್ರೆ ಇದರಿಂದ ಈ ಒಂದು ಬಲ್ಬ್ ನ ತೆಗ್ದ್ಬಿಟ್ಟು ಇದರಲ್ಲಿ LED ಫಿಕ್ಸ್ ಮಾಡೋದು. ಬೇಗನೆ ಅದಕ್ಕೊಂದು ರೆಸ್ಟೋರೇಷನ್ ವಿಡಿಯೋ ಬರುತ್ತೆ. ನನ್ನ ನೆಕ್ಸ್ಟ್ ಪರ್ಚೇಸ್ ಏನಂದ್ರೆ ಈ ಒಂದು MIದು CCTV ಕ್ಯಾಮ್ರಾ. CCTVs ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು ಇದನ್ನ. ಇದರಲ್ಲಿ ನೀವು ಒಂದು ರೀಸೆಟ್ ಬಟನ್ ಮತ್ತೆ ಒಂದು ಮೈಕ್ರೋ USB ಪೋರ್ಟ್ ನೋಡಬಹುದು. ಅದರಲ್ಲಿ ಕೇಬಲ್ ಕನೆಕ್ಟ್ ಮಾಡಿ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು. ಅಂಡ್ ಹಿಂದ್ಗಡೆ ಒಂದು ಸ್ಪೀಕರ್ ಕೂಡ ಇದೆ. ಕ್ಯಾಮ್ರಾನ ಮೇಲ್ಗಡೆ ಮಾಡಿದ್ರೆ ನಿಮ್ಗೆ ಮೆಮರಿ ಕಾರ್ಡ್ ಹಾಕೋ ಆಪ್ಷನ್ ಇದೆ. ಇದಾದ್ಮೇಲೆ ನನ್ನ ನೆಕ್ಸ್ಟ್ ಪರ್ಚೇಸ್ ಬಂದು ಈ ಒಂದು ಚಿಕ್ಕ ಮೆಮರಿ ಕಾರ್ಡ್ ಕಣ್ರಿ. ಇದು ಆಕ್ಚುಲಿ ಸ್ಯಾಮ್ಸಂಗ್ದು 32 GB EVO ಅನ್ನೋ ಮೆಮರಿ ಕಾರ್ಡ್. ಇದು ನನಗೆ ಬರೀ 400 ಸಿಕ್ತು. ನನ್ನ ನೆಕ್ಸ್ಟ್ ಪರ್ಚೇಸ್ ಬಂದು ಈ ಒಂದು ಆರ್ಕ್ ಲೈಟರ್. ಇದನ್ನ ನಾನು 50 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೆ. ಬಟ್ ಏನಂದ್ರೆ ಇದು ವರ್ಕ್ ಆಗ್ತಾ ಇಲ್ಲ. ಹಿಂದ್ಗಡೆ ನಿಮ್ಗೆ ಚಾರ್ಜಿಂಗ್ ಪೋರ್ಟ್ ಇದೆ. ಮೋಸ್ಟ್ಲಿ ಬ್ಯಾಟ್ರಿ ಹೋಗಿರುತ್ತೆ ಅನ್ಸುತ್ತೆ. ಇದನ್ನ ಓಪನ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ನೀವೇ ನೋಡಿ, ಬಟನ್ ಒತ್ತಿದ್ರು ಆನ್ ಆಗ್ತಾ ಇಲ್ಲ ಯಾವುದು. ಒಂದ್ಸತಿ ನಿಮ್ ಮುಂದೆನೆ ಚಾರ್ಜ್ ಹಾಕಿ ತೋರಿಸ್ತೀನಿ ನೋಡಿ. ಒಂದು ರಿಯಾಕ್ಷನ್ ಇಲ್ಲ. ಬ್ಯಾಟ್ರಿ ಹೋಗಿರುತ್ತೆ ಅನ್ಸುತ್ತೆ. ಬಟ್ ಇದನ್ನ ಬಿಚ್ಚೋದು ತುಂಬಾ ಕಷ್ಟ ಇದೆ. ಆದ್ರೂ ಒಂದು ರೆಸ್ಟೋರೇಷನ್ ವಿಡಿಯೋ ಬಂದೇ ಬರುತ್ತೆ. ಅದಾದ್ಮೇಲೆ ನಾನು ಕ್ಯೂಟ್ ಆಗಿರೋ ಈ ಸ್ಯಾಂಡಿಸ್ಕ್ದು MP3 ಪ್ಲೇಯರ್ನ ಪರ್ಚೇಸ್ ಮಾಡಿದೆ. ಇದರಲ್ಲಿ ಡಿಸ್ಪ್ಲೇ ಚಿಕ್ಕದಾಗಿದೆ. ಸೊ ವಿಡಿಯೋ ಅಂತೂ ನೋಡೋಕ್ಕಾಗಲ್ಲ. ಬಟ್ ಸಾಂಗ್ಸ್ ಸೆಲೆಕ್ಟ್ ಮಾಡ್ಕೋಬಹುದು ಅನ್ಸುತ್ತೆ. ಬನ್ನಿ ಇದು ಕೂಡ ಒಂದ್ಸತಿ ಚೆಕ್ ಮಾಡ್ಬಿಡೋಣ. ಕೇಬಲ್ ಕನೆಕ್ಟ್ ಮಾಡಿದ್ಮೇಲೆ ಇದು ಆನ್ ಆಗೋಯ್ತು ಕಣ್ರಿ. ಯೂಶಲ್ ಆಗಿ MP3 ಪ್ಲೇಯರ್ಸ್ ಅಲ್ಲಿ ಬ್ಯಾಟ್ರಿ ಇಶ್ಯೂ ಅಂತ ನಿಮ್ಗೆ ಗೊತ್ತು. ಇದ್ರಲ್ಲೂ ಅದೇನಾ. ಚಾರ್ಜಿಂಗ್ ವೈರ್ ಬಿಚ್ಚಿ ನೋಡೋಣ. ಎಲ್ಲಿ 1 2 3 ಹೇಳಿ. ಬಿಚ್ಚಿದ್ಮೇಲೆ ನನ್ಗೆ ಒಂದೇ ಶಾಕ್.
ಸೊ ಬ್ಯಾಟ್ರಿನಲ್ಲಿ ಇಶ್ಯೂ ಇಲ್ಲ, ಚಾರ್ಜ್ ಆಗಿಟ್ರೆ ಸಾಕು. ನೆಕ್ಸ್ಟ್ ನಾನು ಸೋನಿ ಎರಿಕ್ಸನ್ದು ಈ ಒಂದು ಎಕ್ಸ್ಪೀರಿಯಾ ಮೊಬೈಲ್ನ ತಗೊಂಡೆ. ಮಾಡೆಲ್ ನಂಬರ್ ಎಲ್ಲ ಯಾವ್ದಂತ ಗೊತ್ತಿಲ್ಲ, ಬಟ್ ಹಳೇದೇ. ಆದರೆ ಈ ಮಾಡೆಲ್ಸಲ್ಲಿ ನಿಮಗೆ ಬ್ಯಾಟ್ರಿ ಚೇಂಜಬಲ್ ಆಪ್ಷನ್ ಬರ್ತಿರ್ಲಿಲ್ಲ. ಹವೆವರ್ ನೀವು ಈ ಹಿಂದ್ಗಡೆ ಇರೋ ಕೇಸ್ನ ಓಪನ್ ಮಾಡ್ಬೋದು ಆ್ಯಂಡ್ ನೀವು ಮೆಮರಿ ಕಾರ್ಡ್, ಸಿಮ್ ಕಾರ್ಡ್ ಹಾಕ್ಕೋಬೋದು. ಈ ಮಾಡೆಲ್ ವರ್ಕಿಂಗಲ್ಲಿ ಇದೆಯಾ ಇಲ್ವಾ ಅಂತ ನಾನು ಇದಕ್ಕೋಸ್ಕರ ಒಂದು ವಿಡಿಯೋ ಹಾಕ್ತೀನಿ. ಬರೀ ಒಂದಲ್ಲ, ನಾನು ಇನ್ನೊಂದು ಸೋನಿದು ಎಕ್ಸ್ಪೀರಿಯಾ ಮೊಬೈಲ್ನ ತಗೊಂಡೆ. ಅದಕ್ಕೂ ಕಂಪ್ಯಾರಿಸನ್ ಕೊಡ್ತೀನಿ ನೋಡಿ ಹೆಂಗಿದೆ ಅಂತ. ನಾನು ಫಸ್ಟ್ ತರಿಸಿದ್ದು ಸ್ವಲ್ಪ ದೊಡ್ಡ ಸೈಜು, ಇದು ಸ್ವಲ್ಪ ಚಿಕ್ಕ ಸೈಜಲ್ಲಿರೋ ಫೋನು. ಎರಡಕ್ಕೂ ಸೇರಿ ಒಂದು ಡೆಡಿಕೇಟೆಡ್ ವಿಡಿಯೋ ಬರುತ್ತೆ. ನೆಕ್ಸ್ಟ್ ನಾನು ಈ ಒಂದು ಐಫೋನ್ 5S ಪರ್ಚೇಸ್ ಮಾಡಿದೆ. ಡಿಸ್ಪ್ಲೇ ನೋಡೋಕ್ಕೆ ನೀಟಾಗಿದೆ, ಬಟ್ ಆನ್ ಆಗಿರಲಿಲ್ಲ. ನನ್ನ ಹತ್ರ ಇದೇ ಮಾಡೆಲ್ ಇದೆ, ಅದಕ್ಕೆ ಡಿಸ್ಪ್ಲೇ ಬೇಕಿತ್ತು. ಸೊ ನೋಡೋಣ, ಅದರದ್ದು ರೆಸ್ಟೋರೇಷನ್ ವಿಡಿಯೋ ಬರುತ್ತೆ ಬೇಗ. ಮತ್ತೆ ಇನ್ನೊಂದು ಐಪಾಡ್ನ ತಗೊಂಡೆ ನಾನು, ಇದು ಆ್ಯಪಲ್ದು. ಆ್ಯಕ್ಚುಲಿ ಈ ಥರ ಐಪಾಡ್ಸ್ ನನ್ನ ಹತ್ರ 2-3 ಇದೆ ಆ್ಯಂಡ್ ಇದು ನನಗೆ ಬೇರೆ ಕಲರಲ್ಲಿ ಸಿಕ್ತು. ಇದು ಒಂದು ರೀತಿಯಾದ ಕಲೆಕ್ಷನ್ ಆಗಿಬಿಟ್ಟಿದೆ ನನ್ನ ಹತ್ರ ಇವಾಗ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ವರ್ಕಿಂಗಲ್ಲಿ ಇದೆಯಾ ಇಲ್ವಾ ಅಂತ ಐಡಿಯಾ ಇಲ್ಲ. ಆ್ಯಂಡ್ ಚಾರ್ಜರ್ ಕೂಡ ಸಿಕ್ಕಿಲ್ಲ ನನಗೆ. ಇದರದ್ದು ಒರಿಜಿನಲ್ ಚಾರ್ಜರ್ ಏನಿದೆ ಅದನ್ನು ನಾನು ಆಲ್ರೆಡಿ ಒಂದು ಸತಿ ಸೇಲ್ ಮಾಡಿಬಿಟ್ಟಿದ್ದೀನಿ. ಸೊ ಚೆಕ್ ಮಾಡೋಕ್ಕಂತೂ ನನ್ನ ಹತ್ರ ಚಾರ್ಜರ್ ಇಲ್ಲ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ನಾನು ಎವ್ರಿ ಡೇ ರಿಸ್ಟೋರೇಷನ್ ವಿಡಿಯೋಸ್ ಹಾಕ್ತಾ ಇರ್ತೀನಿ, ಅದನ್ನು ಮರೀದೆ ನೋಡಿ. ಇದೀಗ ಇಷ್ಟೇ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.